ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಆರೋಪದ ಹಿಂದಿನ ಸತ್ಯ ಏನು? ಕನ್ನಡದ ಖ್ಯಾತ ನಟಿ ಆರೋಪ ಮಾಡಿದ್ದಾರೆ ಒಬ್ಬ ಬಿಸಿನೆಸ್ ಮ್ಯಾನ್ ಮೇಲೆ, ಒಬ್ಬ ನಿರ್ಮಾಪಕನ ಮೇಲೆ. ಶ್ರೀಲಂಕಾ ಕ್ರಿಕೆಟ್ ಟೂರ್ನಿ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಉದ್ಯಮಿ. ಈಗ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಉದ್ಯಮಿ ಅರವಿಂದ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ತಮ್ಮ ಮೇಲಿರುವ ಆರೋಪಗಳಿಗೆ ಎವಿ ರೆಡ್ಡಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬೇಲ್ ಪಡೆದು ಹೊರಬಂದಿರೋ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮ್ಗಿಲ್ಲ, ಯಾಕಂದ್ರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ, ನಾನು ನಿಮ್ಮ ಹೆಸರೆಲ್ಲ ಬರೆದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ಸರ್, ನಾನು ಹೇಳ್ದಂಗೆ ನಿಮ್ಗೆ ಇದು ಮರ್ತೋಗಿರೋ ಕತೆ. ನನಗೆ ಈ ಕತೆ ಬೇಡ, ನನಗೆ ಬೇಕಾಗಿಲ್ಲ ಈ ಕತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್. Just I'm sitting here in front of all of you just because she's dragged me into it. I am not come voluntarily here. ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೀನಿ, ಸುಮಾರು ಸತಿ ಹೇಳಿದೀನಿ. ನನ್ಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಥಿಂಗ್ ಅಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ, ನಾನ್ ಆ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ? ನಮ್ಮ ಮಧ್ಯ ಏನ್ ನಡೀತು ಅಂತ ನಾವು ಹೇಳ್ಬೇಕಲ್ವಾ? ಸೊ ಅದನ್ನ ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ, ಲೈಕ್ ಐ ಸೆಡ್, ಇಟ್ ಇಸ್ ಅನ್ ಎಂಬಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ನನಗೆ ಮಾತಾಡೋಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದೀರ ನನ್ನನ್ನ. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಸ್ಬಿಟ್ಟು ನೀವು ಮಜಾ ತಗೊಂತಾ ಇದ್ದೀರಾ ಅಷ್ಟೇ. ನನ್ನನ್ನು ಬೀದಿನಲ್ಲಿ ನಿಲ್ಸಿದ ಮೇಲೆ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನಗೂ ಇಲ್ವಾ? ಯಾಕಂದ್ರೆ ಇದಕ್ಕೆ ಮುಂಚೆ 3 ಸತಿ ಆಗಿದೆ ಇದೇ ತರ. ನಾನು 3 ಸತಿನೂ ಯಾರ ಮುಂದೆನೂ ಬಂದಿಲ್ಲ. ಈ ಸತಿ ಬಂದು ನನ್ನನ್ನು ಏರ್ಪೋರ್ಟ್ ಅಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟ್ ಅಲ್ಲಿ LOC ಮಾಡುವಂತ ನೆಸೆಸಿಟಿ ಏನಿದೆ ಮೇಡಮ್? ಅಯ್ಯೋ ಮೇಡಮ್, ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿ 2 ವರ್ಷ ಆಯ್ತು. ದಟ್ಸ್ ದ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್. ಮೇಡಮ್, ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದ್ರೆ ನಿಮ್ ಪ್ರಕಾರ ಏನರ್ಥ? ಅಲ್ಲ, ನಿಮ್ ಪ್ರಕಾರ ಏನರ್ಥ? ಇಟ್ ಇಸ್ ಸೋ ಸೆಡ್ ಇಟ್ ಇಸ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಅಲ್ವಾ? 2 ವರ್ಷದಿಂದ ನನಗೆವರೆಗೂ ಸಂಬಂಧ ಇಲ್ಲ ಅಂದ್ರೆ ಸೆಕ್ಷುಯಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಅಲ್ಲ, ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಆಮ್ ಸ್ಟಾಕಿಂಗ್ ಅವರ್ ಅಂತ, ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ. ಸರ್, ಇದು ಆಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಅವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬ್ಬನ್ ಪಾರ್ಕ್ ಹತ್ರ ಒಂದು ಮನೆನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಈ ಸತಿ 2023 ಅಲ್ಲಿ. ಸೊ 2023 ಅಲ್ಲಿ ಆ ಟೂರ್ನಮೆಂಟ್ಗೆ
ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆಕ್ಟ್ರೆಸಸ್ ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನ 7 ಡೇಸ್ ಆಗುತ್ತೆ, 7 ಡೇಸ್ 12 ಡೇಸ್ ಆಗುತ್ತೆ, 12 ಡೇಸ್ 15 ಡೇಸ್ ಆಗುತ್ತೆ. ನಂಗೆ ಆ ತರ ಪರಿಚಯ ಹುಡುಗಿ. ಸರ್, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರನ್ನು ಕೇಳ್ತೀನಿ. 100 ಟ್ಯಾಬ್ಲೆಟ್ ತಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವಶನ್. 100 ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದಕ್ಕೆ ಬೇರೆ ಹಾಸ್ಪಿಟಲ್, ನಮಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICU ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವಳಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನ, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಹೇಳಿದೆ, ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರ್ ಇಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದಾಗ ಹಿಂಗ್ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯ್ತು. ಇಷ್ಟೇ ನಡೆದಿದ್ದು. ಇದು ಬಿಟ್ರೆ ಬಟ್ಟೆ ಹರಿದಾಕಿದ್ದು, ಇನ್ನೊಂದು ಎಲ್ಲ ಸುಳ್ಳು. ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ದಟ್ ವಾಸ್ ದ ಮೈನ್ ಮೋಟಿವ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಕಾರ್ ಡಾಕ್ಯುಮೆಂಟ್ಸ್, ಬಿಲ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಇಸ್ ದೇರ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. June 10th, 2024 ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು, June 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು. ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು, ನಾನು ಏನ್ ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮ್. ಅದು ಹೇಳೋದು ಬೇಡ ಸರ್. ಇಟ್ ಲುಕ್ಸ್ ವೆರಿ ಚೀಪ್. ಹೌದು, ನಾನು ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿರೋದು. ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ. ಇಲ್ಲ ನನಗೆ ಅವ್ರು ನನಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರಿಗೆ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐ ಡಿಂಟ್ ಟ್ರೈ ಟು ಗೆಟ್ ಇನ್ ಟಚ್ ವಿತ್ ಹರ್, ನಾಟ್ ಡು ಐ ಹ್ಯಾವ್ ಅ ನಂಬರ್. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ವೇರ್ ಅಬೌಟ್ಸ್. ಸುಳ್ಳು. ಶಿ ವಾಸ್ ಒನ್ ಆಫ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇನ್ ರಾಜ್ ಕಪ್ 2024. ಅದು ಬಿಟ್ಟರೆ ನನಗೆ ಅವರಿಗೆ ಅಷ್ಟೇ ಪರಿಚಯ. ಅದನ್ನು ಅವ್ರನ್ನೇ ಕೇಳಬೇಕು ತಾವು. ಏರ್ಪೋರ್ಟ್ ಅಲ್ಲಿ, ಫ್ಲೈಟ್ ಒಳಗಡೆ ನನಗೆ ಯಾರಾದ್ರೂ ಪರಿಚಯ ಇರ್ತಾರ ಫೋಟೋ ತೆಗೆ? ಏರ್ಪೋರ್ಟ್ ಹೆಂಗಾಗತ್ತೆ ಮೇಡಮ್? ಸೆಕ್ಯೂರಿಟಿ ದಾಟ್ಬಿಟ್ಟು ಹೋದ್ಮೇಲೆ ನನ್ನ ಹತ್ರ ಟಿಕೆಟ್ ಇಲ್ಲ ಅಂದ್ರೆ ನಾನು ಒಳಗಡೆನೆ ಹೋಗಕ್ಕಾಗಲ್ಲ. ಬೋರ್ಡಿಂಗ್ ಪಾಸ್ ಇಲ್ಲ ಅಂದ್ರೆ ಫ್ಲೈಟ್ ಒಳಗಡೆನೆ ಹೋಗಕ್ಕಾಗಲ್ಲ. ಸೊ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಫೋಟೋಗ್ರಾಫ್ಸ್? ಆಯ್ತು, ಫೋಟೋಗ್ರಾಫ್ಸ್ ತಗೊಂಡಿದ್ರು, ವಿಡಿಯೋಸ್ ತಗೊಂಡಿದ್ರು, ಅದು ನಾವೇ ತೆಗೆದಿದೀವಿ ಅಂತ ಏನ್ ಗ್ಯಾರಂಟಿ? ಯು ಆರ್ ಲಿವಿಂಗ್ ವಿತ್ ಅ ಮ್ಯಾರಿಡ್ ಮ್ಯಾನ್.
I'm sorry I'm making this allegation right now. It is truth. You're living with a married man. ಅವ್ರ ಹೆಂಡತಿ ಮಾಡಿಸಿರೋ ಅಂತ ಏನ್ ಗ್ಯಾರಂಟಿ? ಇಲ್ಲ ಅವ್ರ ವೆಲ್ ವಿಶರ್ಸ್ ಮಾಡಿಸಿರೋ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಾವೇ ಸಿಕ್ಕಿದ್ವಾ? ನಾವೇ ಮಾಡಿಸಿರ್ಬೇಕಾ? ಒಂದಿನ ಫ್ರೆಂಡ್ ಮೇಡಮ್, 2 ದಿನ ಫ್ರೆಂಡ್, 3ನೇ ದಿನ ಫ್ರೆಂಡ್, 4ನೇ ದಿನ ಡೌಟ್, 5ನೇ ದಿನ ಸಸ್ಪಿಷನ್, 6ನೇ ದಿನ ಇನ್ವೆಸ್ಟಿಗೇಷನ್, 7ನೇ ದಿನ ಕನ್ಕ್ಲೂಷನ್. ಎಷ್ಟು ದಿನ ಅಂತ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನ ಮುಚ್ಚಿಡಕ್ಕಾಗತ್ತೆ ನೀವು? ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಹಿಡನ್? ಅದನ್ನ ನಾವೇ ತೆಗೆದ್ವಿ, ನಾವೇ ಮಾಡಿಸಿದ್ವಿ ಅಂತ ನೀವು ಸುಮ್ಮನೆ ನಮ್ಮ ಮೇಲೆ ಆರೋಪ ಹಾಕಿದ್ರೆ ಸರ್, ಕಂಪ್ಲೇಂಟ್ ಕೊಡಬೇಕಾಯ್ತು ಅಂದ್ರೆ 1000 ಕಂಪ್ಲೇಂಟ್ ಕೊಡ್ಬೋದಾಯ್ತು. ಸಿವಿಲ್ ಸೂಟ್ ಹಾಕಬೇಕು ಅಂದಿದ್ರೆ ಇಷ್ಟೊತ್ತಿಗೆ ರಿಕವರಿ ಸೂಟ್ಗಳು ಒಂದು 10 ಹಾಕ್ಬೋದಾಯ್ತು. 2 ವರ್ಷವರೆಗೂ ಕಾಯೋ ನೆಸೆಸಿಟಿ ನನ್ಗೆ ಇರಲಿಲ್ಲ. 10 ರಿಕವರಿ ಸೂಟ್ ಹಾಕ್ಬೋದಾಯ್ತು. ನಾನು ಯಾವುದೇ ತರ ಕಾನೂನು ಐ ಡಿಂಟ್ ವಾಂಟ್ ಟು ಟೇಕ್ ಎನಿ ಲೀಗಲ್ ಆಕ್ಷನ್ ಇಸ್ ಬಿಕಾಸ್ ಐ ವಾಂಟ್ ಟು ಎಂಡ್ ಇಟ್. ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರ ಆ ತರ ಜಸ್ಟ್ ಫಿನಿಶ್ ಅಂಡ್ ಗಾನ್. ಈಗ ಮತ್ತೆ ಶುರುವಾಗಿದೆ, ಏನ್ ಮಾಡೋಣ? ಅದಕ್ಕೆ ಹೇಳಿದ್ ಬೀದಿಗೆ ತಂದು ನಿಲ್ಸವ್ರು ನಮ್ಮನ್ನ ಅಂತ. ಅವ್ರು ಏನ್ ಕೇಸ್ ಹಾಕಿದ್ರು ಅದನ್ನೇ ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಸರ್, ನಾನು ಆಕ್ಷನ್ ತಗೊಂಡ್ರೆ ಅವ್ರು ತಡೆಯೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರೂಫ್ ಇದೆ ನನ್ನ ಹತ್ರ. ನಾನು ತಡೆಯೋಕ್ಕಾಗಲ್ಲ, ನಿಜ ಹೇಳ್ತಾ ಇದ್ದೀನಿ. ಮೇಡಮ್, ತಗೊಂಡು ಏನ್ ಮಾಡ್ಲಿ? ಒಂದ್ ನಿಮಿಷ ಮೇಡಮ್, ತಮ್ಮ ಕ್ವಶನ್ಗೆ ಹೇಳ್ತೀನಿ. ಇವತ್ತು ಆಕ್ಷನ್ ತಗೊಂತೀನಿ, ನಾಳೆ ಸಿವಿಲ್ ಸೂಟ್ ಹಾಕ್ತೀನಿ, ರಿಕವರಿ ಸೂಟ್ ಹಾಕ್ತೀನಿ, ಕೋರ್ಟ್ ಆರ್ಡರ್ ಆಗತ್ತೆ. ಕೊಡ್ತಾರಾ? ಕೊಡಕ್ ಆಗತ್ತಾ? ಏನ್ ಸುಖ ಮೇಡಮ್? ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಮಗ್ ಬುದ್ಧಿ ಇಲ್ದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಷ್ಟೇ. ಸಿವಿಲ್ ಇಂಪ್ರೆಸನ್ಮೆಂಟ್ ಆಗತ್ತೆ ಅಷ್ಟೇ ಅವ್ರಿಗೆ. ಅಂದ್ರೆ ಸರ್, ಅರ್ಥ ಆಗಿಲ್ಲ, ಸಾರಿ. ಒಂದು ಅಂದಾಜು ಒಂದು 2.5 crores ಆಗಿರ್ಬೋದು. ಪ್ರಾಪರ್ಟಿ, ಕಾರ್ ಬಿಟ್ಟು ಒಂದು 3.25 ಕೋಟಿ ಆಗಿದೆ. ಕಾರ್ ಒಂದು ನನ್ನ ಹತ್ರ ಇದೆ ಮೇಡಮ್. ಅವ್ರದ್ದು ರೆಗ್ಯುಲರ್ ಡೈಲಾಗ್ ಮೇಡಮ್. ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ಬೇಕು ಅಂದ್ರೆ ಬಿಚ್ಚಿಕ್ತೀನಿ. ಇದೇ ತರ ಇನ್ನೊಬ್ರು ಮಾಡಿದ್ದಾರೆ. ಈ ಮೀಡಿಯಾನಲ್ಲಿ ಎಲ್ಲರೂ ಬರ್ತಾ ಇರೋದು ನೋಡಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಒಬ್ಬರಲ್ಲ, 3 ಜನ. 3 people have tried to contact me, which I am not entertaining because I don't need to. ನನ್ನ ಉದ್ದೇಶ ಇಲ್ಲ. ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ, ಅಷ್ಟು ಮರ್ಯಾದೆ ನಾನು ಕಳ್ಕೊಂತೀನಿ. ಅದೇ ಸೇಮ್ ಒಬ್ಬರ ಹತ್ರ 80 ಲಕ್ಷ ಇಸ್ಕೊಂಡಿದ್ದಾರೆ, ಸೇಮ್ ಡ್ರಾಮಾ. ಮೋಡಸ್ ಆಪರೆಂಡಿ ಇಸ್ ದ ಸೇಮ್. ಟ್ಯಾಬ್ಲೆಟ್ ತಿಂತೀನಿ, ಹ್ಯಾಂಗ್ ಮಾಡ್ಕೊಂತೀನಿ, ಸೂಸೈಡ್ ಮಾಡ್ಕೊಂತೀನಿ, ಟ್ಯಾಬ್ಲೆಟ್ ತಿಂದ್ಬಿಟ್ಟಿದ್ದೀನಿ. ಸೇಮ್ ಮೋಡಸ್ ಆಪರೆಂಡಿ ಇಸ್ ದ ಸೇಮ್ ಎವ್ರಿವೇರ್. ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್. ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರೂನು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ. ದುಡ್ಡು ಕೊಡೋಕ್ ಆಗಲ್ವಲ್ಲ ವಾಪಸ್. ಏನಾದ್ರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ? ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ? ಸಿಂಪತಿ. ಸೂಯಿಸೈಡ್ ಮಾಡ್ಕೊಂತೀನಿ ಅಂದಿದ ತಕ್ಷಣ ಸಿಂಪತಿ. ನನ್ನ ವೀಕ್ನೆಸ್ ಏನಿದೆ ಸರ್? ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್. ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ಮೀ. ಅಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ, ಎಸ್ಪೆಷಲಿ ಆಫ್ ಲೇಟ್, ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರಲ್ಲ. several projects, several other projects are happening across the world, in fact. So most of the time on Indianalli ಒಂದು 10 ದಿನ ಇದ್ರೆ ಒಂದು 20 ದಿನ abroad ಅಲ್ಲಿ ಇರ್ತೀನಿ. So I don't know what her motive is, and I really don't understand what she's up to ಅಂತ. ಅವರೇ ಬರ್ತಾರೆ ಇರಿ ಮೇಡಮ್ ಇಷ್ಟಲ್ಲಿ.
ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೇಮ್ ಇದೇ ತರ ರಿಲೇಶನ್ಶಿಪ್ ಅಲ್ಲಿ ಇರ್ತೀನಿ, ಮದುವೆ ಆಗ್ತೀನಿ, ಸೇಮ್ ಕತೆ, ಸೇಮ್ ಮೋಡಸ್ ಆಪರಂಡಿ, ಸೇಮ್ ಸೂಯಿಸೈಡ್ ಸಿಂಪತಿ, ಸೇಮ್ ಸೂಯಿಸೈಡ್ ಡ್ರಾಮಾ. ಒಬ್ರು ಪಾಪ USA ಅಲ್ಲಿದ್ದಾರೆ, ನನ್ನ USA ಇಂದ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನವರು. ಇನ್ನೊಬ್ರು ಇಲ್ಲೇ ನಮ್ಮ ಲೋಕಲ್ ಅಲ್ಲೇ. ಸರ್ ನನ್ನ ಉದ್ದೇಶ ಏನು ಅಂದ್ರೆ ಸರ್, ನನಗೆ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಟ್ರಬ್ಲಿಂಗ್ ಎನಿವನ್. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಅಂಡ್ ಐ ಡೋಂಟ್ ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್. ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಬಿಡು. ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ, ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ. ತಿರ್ಗಾ ನನ್ನನ್ನು ಕೆಣಕಬೇಡ. ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ. ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಹೋಲ್ ಪ್ರೋಸೆಸ್. ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ. ಪ್ಲಸ್ ಮೇ ಬಿ ನಿನಗೆ ಫೇಮು ನೇಮು ಬರ್ತಾ ಇರ್ಬೋದು ಇದರಲ್ಲಿ, ಬಟ್ ನನಗೆ ಈ ತರ ಫೇಮು ನೇಮು ಬೇಡ. ಐ ಹವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್, ಅಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌ, ಅಂಡ್ ಐ ಡೋಂಟ್ ವಾಂಟ್ ಟು ಡೆಮಾಲಿಷ್ ಮೈ ಎಂಪೈರ್. ಸಾಷ್ಟಾಂಗ ನಮಸ್ಕಾರ ಸರ್. ನಮ್ಮನ್ನು ಬಿಟ್ಬಿಟ್ರೆ ಫಸ್ಟ್ ನಾವು ಹೋಗ್ಬಿಡ್ತೀವಿ ಮನೆಗೆ. ಸಾಫ್ಟ್ ಕಾರ್ನರ್ ಅದನ್ನೇನು ಇಲ್ಲ ಸರ್. ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹ್ಯಾವ್ ದ ಡೆಕರಮ್ ಆಫ್ ಎನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವಿಮೆನ್ ಅಷ್ಟೇ. ಅದು ಬಿಟ್ರೆ ದೇರ್ ಇಸ್ ನಥಿಂಗ್ ಎಲ್ಸ್. ಅಂಡ್ ಐ ಥಿಂಕ್ ನನ್ನ ಪ್ರಕಾರ ಬೀನ್ ಬ್ರಾಟ್ ಅಪ್ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವಿಮೆನ್. ಸೊ ಒಂದು ಹೆಂಗ್ಸ್ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ. ಸೊ there is no soft corner to anything. The only thing is I don't want to be a part of this process. It's a very embarrassing affair, like I said, again and again I'm saying it. ಸರ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದಿದ್ರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್. ಫ್ಯೂಚರ್ ಗೊತ್ತಾಗ್ದಿರ, ದಟ್ಸ್ ವೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ. ಸೊ ಒನ್ಸ್ ಯು ಫಾಲ್ ಇನ್ ಲವ್, ಆಟೋಮೆಟಿಕ್ಲಿ ಆಲ್ ದಿಸ್ ಹ್ಯಾಪನ್. ಅಂಟಿಲ್ ಅನ್ಲೆಸ್ ಯು ಗೆಟ್ ಚೀಟೆಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಈಸ್. ಮೋಸ ಆದ್ಮೇಲೆನೂ ಮೋಸ ಆಗಿ ಮನೇಲಿ ಕೂತಿದ್ವಿ, ಮನೇಲಿ ಕೂತಿರೋರ್ನ ಬೀದಿಗೆ ಎಳೆದ್ರು. ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ, ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ. ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು ಮಾಡಿರ್ಬಹುದು ಅಂತೇಳಿ ಬೀದಿಗೆ ಎಳೆದ್ರು. ಸೊ ಇನ್ನು ಬೀದಿಗೆ ಎಳೆದ ಮೇಲೆ ಏನ್ ಮಾಡೋಂಗಿದೀವಿ ನಾವು? ಥ್ಯಾಂಕ್ ಯು. ಎಸ್, ಗಮನಿಸ್ತಾ ಇದ್ದೀವಲ್ಲ, ಇದು ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಎಷ್ಟೊತ್ತು ಪ್ರೆಸ್ ಮೀಟ್ ಮಾಡಿದ್ರು, ಏನೇನಾಯಿತು ಅವರಿಬ್ಬರ ನಡುವೆ ಅನ್ನೋದರ ಬಗ್ಗೆ ಈ ಸಂದರ್ಭದಲ್ಲಿ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಅವರು ಮಾಡಿದರು. ಭಾಳ ಪ್ರಮುಖವಾಗಿ ನಾನು ಅವ್ರ ಮೇಲೆ ಹಲ್ಲೆನೇ ಮಾಡಿಲ್ಲ ಅಂದರೆ, ಆ ಸಂತ್ರಸ್ತ ನಟಿ ಹೇಳೋ ಪ್ರಕಾರ ನನ್ನ ಮೇಲೆ ನಿರಂತರವಾಗಿ ಕಿರುಕುಳ ಆಗಿದೆ, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದರು. ಅವರು ಆರೋಪವನ್ನು ಮಾಡಿದರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾರೆ, ನಾನು ಯಾಕೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ಹೇಳಿ. ಜೊತೆಗೆ ಶ್ರೀಲಂಕಾಗೆ ಹೋಗಿದ್ರು, ಅವ್ರದ್ದೇ ಒಂದು ರೆಸಾರ್ಟಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ 3 ದಿನ ಅಂತ ಹೋಗಿ 7 ದಿನಗಳ ಕಾಲ ನಮ್ಮ ಜೊತೆನೇ ಇದ್ದರು. ಸ್ನೇಹ ಆಯಿತು, ಅದಾದ ನಂತರ ಪ್ರೀತಿ ಆಯಿತು, ಮದುವೆ ಮಾತುಕತೆವರೆಗೂ ಕೂಡ ಬಂತು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.